ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು BSc ನರ್ಸಿಂಗ್ ಹೇಗೆ ಜಾಯ್ನ್ ಆಗ್ಬೇಕು, ಅದಕ್ಕೆ ಮತ್ತೆ ಸಪರೇಟ್ ಆಗಿ ಎಕ್ಸಾಮ್ ಮಾಡ್ತಾರ, ಮತ್ತೆ ಅದಕ್ಕೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇರೆ ಇರುತ್ತಾ, ಮತ್ತೆ ಅಪ್ಲಿಕೇಶನ್ ಕೂಡ ಬೇರೆ ಕಾಲ್ ಮಾಡ್ತಾರ ಹೇಗೆ ಅಂತ ಹೇಳಿ. ಆ ಒಂದು ಕಾರಣಕ್ಕಾಗಿ ಎಷ್ಟು ಇನ್ಫಾರ್ಮೇಶನ್ ಸಾಧ್ಯ ಆಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಆ ಒಂದು ಇನ್ಫಾರ್ಮೇಶನ್ಗೋಸ್ಕರ ಲಾಸ್ಟ್ ಇಯರ್ ಮೀನ್ಸ್ 2020 ಮತ್ತು 2021ನೇ ಸಾಲಿನಲ್ಲಿ ಅವರೇನೊಂದು ನಿಮಗೆ ನೋಟಿಫಿಕೇಶನ್ ಹೊರಡಿಸಿದ್ರು. ಆ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನನ ಮಾಡ್ತೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಲಾಸ್ಟ್ ಇಯರ್ದು. ನಾನು ಮತ್ತೊಂದು ಸರಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ, ಈ ಒಂದು ನೋಟಿಫಿಕೇಶನ್ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಆಗಿರುತ್ತೆ. ಈ ಇಯರ್ ಮತ್ತೆ ಲಾಸ್ಟ್ ಇಯರ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಬಹುದು. ಆದ ಕಾರಣದಿಂದ ಇದು ಓನ್ಲಿ ಫಾರ್ ದ ನಿಮ್ಮ ವೆರಿಫಿಕೇಶನ್ ಪರ್ಪಸ್, ಹಾಗೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಪರ್ಪಸ್ ಮಾತ್ರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಓಕೆನಾ? ಮತ್ತೆ ನೋಡ್ತಿರ್ಬೋದು ನೀವು 2020 ಮತ್ತು 2021ನೇ ಒಂದು ನೋಟಿಫಿಕೇಶನ್ ಇದೆ. ಯಾವ ಕೋರ್ಸಿಗೆ? BSc ನರ್ಸಿಂಗ್, ಹಾಗೆ BPT ಅಂದ್ರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಹಾಗೆ BSc ಅಲೈಡ್ ಹೆಲ್ತ್ ಸರ್ವಿಸ್, ಹಾಗೆ BPO ಅಂತ ಹೇಳಿ. ಇಲ್ಲಿ ಡ್ಯೂರೇಷನ್ ಆಫ್ ದ ಅಬೋವ್ ಕೋರ್ಸಸ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಡ್ಯೂರೇಷನ್ ಆಫ್ ದ ಅಬೋವ್ ಕೋರ್ಸಸ್ 4 years ಎಕ್ಸೆಪ್ಟ್ ಫಾರ್ BPO ಎಷ್ಟಿರುತ್ತೆ? 4.5 years ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಆಫ್ಟರ್ ದಟ್ ಪ್ರತಿಯೊಂದು ಕೋರ್ಸಸ್ ಕೂಡ ಸೇಮ್ ಅಂದ್ರೆ PUC ಕ್ಲಿಯರ್ ಆಗಿರ್ಬೇಕು, ಅಥವಾ PUC ಆದ್ಮೇಲೆ ಕೂಡ ಅಲ್ಲಿ PCM ಮತ್ತೆ PCB ಚಾಯ್ಸ್ ಮಾಡ್ತಾರ ಹೇಗೆ, ಜಸ್ಟ್ ಅದನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲಿಗೆ ಅವರಲ್ಲಿ ಎಕ್ಸಾಮಿನೇಷನ್ ಫೀಸ್, ಅವರು ಅಪ್ಲಿಕೇಶನ್ ಫೀಸ್ ಹೇಳಿದ್ದಾರೆ. ಓಕೆ, ಅಪ್ಲಿಕೇಶನ್ ಫೀಸ್ ಹೋಗೋಕ್ಕಿಂತ ಮೊದಲಿಗೆ ಈ ಒಂದು ಕೋರ್ಸಸ್ಗೆ ಅಪ್ಲಿಕೇಶನ್ ಯಾವಾಗ ಕಾಲ್ ಮಾಡ್ತಾರೆ ನೋಡಿ. ಇವಾಗ ಆಲ್ರೆಡಿ KCET ಒಂದು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆದಷ್ಟು ಬೇಗ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಬೇಗ ಅಂತ ಹೇಳಿದ್ರೆ 30ನೇ ತಾರೀಕಿಂದ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನದ ನಂತರ ಏನ್ ಮಾಡ್ತಾರೆ, ಈ ಒಂದು ಕೋರ್ಸಸ್ಗೆ ಅವರು ಅಪ್ಲಿಕೇಶನ್ ನ ಕಾಲ್ ಮಾಡ್ತಾರೆ. ಅದು ಕೂಡ KEA ವೆಬ್ಸೈಟ್ ಅಲ್ಲೇ ಬರುತ್ತೆ. ಓಕೆನಾ? ಅವಾಗ ನೀವೇನ್ ಮಾಡ್ಬೇಕು, ಜಸ್ಟ್ ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಫೀಸ್, ಕ್ಯಾಟಗರಿ ವೈಸ್ ಫೀಸ್ ನ ನೀವು ಪೇ ಮಾಡ್ಬೇಕು. ಮೊದಲೇ ಹೇಳಿದ ಹಾಗೆ ಇಲ್ಲಿ ಫೀಸ್ ವೇರಿ ಆಗುವಂತಹ ಚಾನ್ಸಸ್ ಇರುತ್ತೆ, ಬಿಕಾಸ್ ದಿಸ್ ಈಸ್ ಅ ಲಾಸ್ಟ್ ಇಯರ್ ನೋಟಿಫಿಕೇಶನ್. ಓಕೆನಾ? ನೆಕ್ಸ್ಟ್ ಮೋಡ್ ಆಫ್ ಪೇಮೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ಕೂಡ ವೇರಿಯೇಷನ್ ಆಗಬಹುದು ಅಥವಾ ಇದೇ ರೀತಿ ಕೂಡ ಇರಬಹುದು. ಮತ್ತೆ ಹೇಳಿದರೆ ರಿಜಿಸ್ಟ್ರೇಷನ್ ಫೀ ಇಸ್ ನಾಟ್ ರಿಫಂಡಬಲ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಒಂದ್ಸರಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಕೋರ್ಸ್ ನ ಕ್ಯಾನ್ಸಲ್ ಮಾಡ್ತೀರಿ ಅಂತ ಹೇಳಿದ್ರೆ ಅಮೌಂಟ್ ರೀಫಂಡ್ ಮಾಡೋದಿಲ್ಲ. ಒಂದ್ಸರಿ ನಿಮ್ ಅಮೌಂಟ್ ಪೇ ಆಯ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಫಿನಿಶ್ಡ್ ಅಂತಾನೆ ಅರ್ಥ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟರಿ. ವೆರಿ ಇಂಪಾರ್ಟೆಂಟ್ ಒನ್. ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟರಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಅಡ್ಮಿಷನ್ ಫಾರ್ BSc ನರ್ಸಿಂಗ್ ಮತ್ತು ಈ ಕೆಲವು ಕೋರ್ಸಸ್ ಗಳಿಗೆ. ಫರ್ದರ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಅಂಡರ್ಗೋ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸರ್, ನೀವು ಮೊನ್ನೆ ಹೇಳಿದಾಗೆ KCET ಒಂದು ವೆರಿಫಿಕೇಶನ್ ಒಂದ್ಸರಿ ಮಾಡಿಸಿದ್ರೆ ಸಾಕು ಅಂತ ಹೇಳಿದ್ರಿ, ಮತ್ತೆ ಇಲ್ಲಿ ಹೇಳ್ತಿರಲ್ಲ ಅಂತ ನೀವು ಕೇಳ್ಬಹುದು. ಅದೇ ಲಾಸ್ಟ್ ಇಯರ್ಗೂ ಮತ್ತೆ ಈ ಇಯರ್ಗೂ ಸ್ವಲ್ಪ ವೇರಿಯೇಷನ್ ಆದ್ರೆ ಈ ತರದಲ್ಲಿ ಕೆಲವೊಂದು ವೇರಿಯೇಷನ್ ಆಗಬಹುದು. ಅದಕ್ಕೋಸ್ಕರ ಇವರು ಮತ್ತೆ ವೆರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವೇನು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಏನು ನಿಮಗೆ ಇನ್ಫಾರ್ಮೇಶನ್ ಬೇಕಲ್ವಾ, ಆ ಒಂದು ಇನ್ಫಾರ್ಮೇಶನ್ ಮಾತ್ರ ನೀವು ರಿಸೀವ್ ಮಾಡಿ ಮತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದ್ರಿ. ಅವ್ರು ಏನಂತ ಹೇಳಿದ್ದಾರೆ ಇಲ್ಲಿ, ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಇದು ನಿಮಗೆ ಮ್ಯಾಂಡೇಟರಿ ಆಗಿರುತ್ತೆ. ಅಪ್ಲಿಕೇಶನ್ ಕಾಲ್ ಮಾಡಿದ ತಕ್ಷಣ ನೀವು BSc ನರ್ಸಿಂಗ್ ಕೋರ್ಸಸ್ ಮತ್ತೆ BPT ಅಥವಾ BPO ಕೋರ್ಸ್ ಅಥವಾ BSc ಅಲೈನ್ ಕೋರ್ಸಸ್ಗೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆ, ಆಫ್ಟರ್ ದಟ್ ದೀಸ್ ಆರ್ ದ ಈ ತರ ನೋಡಿ, ಈ ತರ ಒಂದು ಕ್ಯಾಲೆಂಡರ್ ಇವೆಂಟ್ ಕೊಡ್ತಾರೆ. ಇದು ಲಾಸ್ಟ್ ಇಯರ್ದು, ಬಟ್ ಈ ಇಯರ್ ಕೂಡ ಒಂದೇನ್ ಮಾಡ್ತಾರೆ, ಒಂದು ಕ್ಯಾಲೆಂಡರ್ ಇವೆಂಟ್ ಕೊಡ್ತಾರೆ. ಯಾವ ಟೈಮಿಗೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಅಥವಾ ಹೋಸ್ಟಿಂಗ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ, ಹಾಗೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಹಾಗೆ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಕೂಡ ಯಾವಾಗಿರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅದರ ಮುಖಾಂತರ ನೀವು ಅದನ್ನ ನೀವು ಫಾಲೋ ಮಾಡಿದ್ರೆ ಅಡ್ಮಿಷನ್ ಈಸಿಯಾಗಿ ಆಗುತ್ತೆ. ಹಾಗೆ ನೀವು ಬೇರೆ ಯಾರನ್ನು ಕೂಡ ಬಿಲೀವ್ ಮಾಡಬೇಡಿ ಅಂತ ಹೇಳಿದರೆ, ಓನ್ಲಿ ಇದು ಆನ್ಲೈನ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಮೀಡಿಯೇಟರ್ ಕೂಡ ಯಾರು ಇರೋದಿಲ್ಲ, ಅವ್ರ ಬಗ್ಗೆ ನೀವು ಬಿಲೀವ್ ಮಾಡಬೇಡಿ ಅಂತ ಹೇಳಿ ಹೇಳಿದ್ದಾರೆ. ಆಫ್ಟರ್ ದಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಹೇಳಿ. ಹಾಗೆ ಈಗ ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ 4 ಕೋರ್ಸಿಗೆ ಅವರು ಒಟ್ಟಿಗೆ ನೋಟಿಫಿಕೇಶನ್ ಮಾಡೋದ್ರಿಂದ ಅವ್ರಿಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ವಾಟ್ ಆರ್ ದ ಅಕಾಡೆಮಿಕ್ ಎಲಿಜಿಬಿಲಿಟಿ ಫಾರ್ ಅಡ್ಮಿಷನ್ ಫಾರ್ ಫಸ್ಟ್ ಇಯರ್ BSc ನರ್ಸಿಂಗ್. BSc ನರ್ಸಿಂಗ್ ನೀವು ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ಯುವರ್ ಎಲಿಜಿಬಿಲಿಟಿ ಅಂತ ಹೇಳಿ. ಅಪ್ಲಿಕೆಂಟ್ ಶುಡ್ ಹ್ಯಾವ್ ಪಾಸ್ಡ್ ಇನ್ ಅ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. Once again, physics, chemistry, biology, English paper individually, and must have obtained a minimum 45 marks together.
ಇನ್ PCB ಪೇಪರ್ಸ್ ಅಟ್ ದ ಸೆಕೆಂಡ್ PUC ಆರ್ 12th ಸ್ಟ್ಯಾಂಡರ್ಡ್. ನೋಡಿ, ಜನರಲ್ ಮೆರಿಟ್ ಅವರಿಗೆ 45 ಕಡಿಮೆ ಅಂದ್ರೂ ಕೂಡ 45% ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ SC ST ಕ್ಯಾಂಡಿಡೇಟ್ಗೆ SC ST ಕ್ಯಾಂಡಿಡೇಟ್ ಆರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಶೆಲ್ ಆಬ್ಟೈನ್ 40% ಮಾರ್ಕ್ಸ್. ನಾರ್ಮಲ್ ಜನರಲ್ ಸ್ಟೂಡೆಂಟ್ಸ್ ಆಗಿದ್ರಿ ಅಂತ ಹೇಳಿದ್ರೆ 45% ಮಿನಿಮಮ್ ಇರಬೇಕು. ಹಾಗೆ SC ST ಅಥವಾ ಅದರ್ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ಇದ್ರು ಅಂತ ಹೇಳಿದ್ರೆ ಮಿನಿಮಮ್ 40% ಇರಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಡಿಫ್ರೆಂಟ್ ಕೋರ್ಸಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಅಡ್ಮಿಷನ್ ಫಾರ್ BPT ಕೋರ್ಸಸ್ಗೆ ಅಟ್ಲೀಸ್ಟ್ ಯಾವ್ದಾಗಿರ್ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಸ್ಟ್ ಹ್ಯಾವ್ ಆಬ್ಟೈನ್ಡ್ ನಾಟ್ ಲೆಸ್ ದೆನ್ 40, ಅದಕ್ಕೆ 40% ಗಿಂತ ಕಡಿಮೆ ಇರಬಾರ್ದು ಅಂತ ಹೇಳಿದ್ದಾರೆ. ಹಾಗೆ SC ST ಅವರಿಗಾದ್ರೆ 35% ಗಿಂತ ಕಡಿಮೆ ಇರಬಾರ್ದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಡಿಫ್ರೆಂಟ್ ಕೋರ್ಸಸ್ಗೆ ಇಲ್ಲಿ ನೋಡಿ, ಈ ಒಂದು ಕೋರ್ಸಸ್ ಮಾತ್ರ ಏನ್ ಮಾಡಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಓನ್ಲಿ ಫಾರ್ BPO ಕೋರ್ಸಸ್ ಓನ್ಲಿ ಏನ್ ಮಾಡಿದ್ದಾರೆ, ಮ್ಯಾಥಮೆಟಿಕ್ಸ್ ನ ಕನ್ಸಿಡರ್ ಮಾಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, BPO ಕೋರ್ಸಸ್ ಎಷ್ಟು ವರ್ಷ ಇರುತ್ತೆ, 4.5 years ಇರುತ್ತೆ ಎಕ್ಸ್ಪೆಕ್ಟೆಡ್. ಅದಕ್ಕೆ ಮಾತ್ರ ಏನಿರುತ್ತೆ, 4.5 years ಮಾತ್ರ ಇರುತ್ತೆ. ಆಫ್ಟರ್ ದಟ್ ಆ ಒಂದು ಕೋರ್ಸಸ್ ಮಾತ್ರ ಅವರು ಮ್ಯಾಥಮೆಟಿಕ್ಸ್ ನ ಕನ್ಸಿಡರ್ ಮಾಡ್ತಿದ್ದಾರೆ. ಇಟ್ ಈಸ್ ಆಲ್ಸೋ ನಾಟ್ ಲೆಸ್ ದೆನ್ 50% ಗಿಂತ ಕಡಿಮೆ ಇರಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ಇನ್ ಕೇಸ್ ಏನಾದರೂ SC ST ಕ್ಯಾಟಗರಿ ಬಂತು ಅಂತ ಹೇಳಿದ್ರೆ, ಇನ್ ಕೇಸ್ ದ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು SC ST ಅಂಡ್ OBC ದ ಮಿನಿಮಮ್ ರಿಕ್ವೈರ್ಮೆಂಟ್ ಇನ್ ಪರ್ಸೆಂಟೇಜ್ ಫಾರ್ ಮಾರ್ಕ್ಸ್ ಶೆಲ್ ನಾಟ್ ಬಿ ಲೆಸ್ ದೆನ್ 45% ಫಾರ್ ದ ಅಡ್ಮಿಷನ್ ಆಫ್ ದಿಸ್ ಕೋರ್ಸ್. ಆಲ್ಮೋಸ್ಟ್ ಜನರಲ್ ಮತ್ತೆ SC ST ಕ್ಯಾಟಗರಿ ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ ಅವರ್ಸ್ಗೆ 5% ವೇರಿಯೇಷನ್ ಇದ್ದೇ ಇರುತ್ತೆ. ಓಕೆ, ಆಫ್ಟರ್ ದಟ್ ಅಕಾಡೆಮಿಕ್ ಎಲಿಜಿಬಿಲಿಟಿ ಫಾರ್ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್. ಇಷ್ಟು BSc ಕೋರ್ಸಸ್ ಇದೆ, ಅದರಲ್ಲಿ ನೀವು ಯಾವ ಕೋರ್ಸಸ್ ಅಂತ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಸೇಮ್ ಇಲ್ಲಿ ಕೂಡ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಂಡಿವಿಜುವಲ್ ಕೊಡ್ತಾ ಹೋಗಿದ್ದಾರೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಒನ್ ಇಂದ ಆಲ್ಮೋಸ್ಟ್ 7th ಕೋರ್ಸ್ ವರೆಗೂ ಕೂಡ BSc ಲ್ಯಾಬ್ ಟೆಕ್ನಾಲಜಿ ಆಗಿರ್ಬೋದು, ಅನಸ್ತೇಷಿಯಾ ಅಥವಾ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಥವಾ ಬಹಳಷ್ಟು ಕೋರ್ಸ್ಗಳಿವೆ. ಅಪ್ ಟು ನಿಮಗೆ ಇಲ್ಲಿ 7 ಕೋರ್ಸ್ ಅವರು ಕೂಡ ಏನ್ ಕೇಳಿದ್ದಾರೆ, ಪಾಸ್ಡ್ ಇನ್ PCB ಮಾತ್ರ ಕೇಳಿದ್ದಾರೆ. ಆಫ್ಟರ್ ದಟ್ ಇಲ್ಲಿ 8, 9 ಮತ್ತೆ 10 ಆತರ ಕೋರ್ಸ್ಗಳಿಗೆಲ್ಲ ಏನ್ ಮಾಡಿದ್ದಾರೆ, PCBನೂ ಕೇಳಿದ್ದಾರೆ ಅಥವಾ PCM. ಯಾವ ರ್ಯಾಂಕಿಂಗ್ ಹೆಚ್ಚಿಗೆ ಇರುತ್ತೆ, ಯಾವ ಮಾರ್ಕ್ಸ್ ಚೆನ್ನಾಗಿರುತ್ತೆ ಆ ಮಾರ್ಕ್ಸ್ ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕಿಂಗ್ ಅಲಾಟ್ಮೆಂಟ್ ನ ಮಾಡ್ತಾರೆ. ಅದೇ ರೀತಿ ಎಲ್ಲಾ ಕೋರ್ಸಸ್ ಕೂಡ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ಅದು ನೋಡ್ತಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಎಲ್ಲಾ ಕೋರ್ಸಸ್ ರಿಮೈನಿಂಗ್ ಕೋರ್ಸ್ ಬ್ಯಾಚುಲರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಈ 3 ಕೋರ್ಸಸ್ ಗಳಿಗೆ ಪಾಸ್ಡ್ ಇನ್ ಎನಿ ಸ್ಟ್ರೀಮ್, ನೀವು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ನೀವು ಯಾವುದೇ ಸ್ಟ್ರೀಮ್ ಅಲ್ಲಿ ಸೆಕೆಂಡ್ PUC ನೀವು ಪಾಸ್ ಆಗಿದ್ರಿ ಅಂತ ಹೇಳಿದ್ರೆ ಎಸ್ಪೆಷಲಿ ಈ ಒಂದು ಕೋರ್ಸಸ್ ಗಳಿಗೆ ನೀವೇನ್ ಮಾಡಬಹುದು, ಅಪ್ಲೈ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ಆಫ್ಟರ್ ದಟ್ ನೋಟ್ ಅಂತ ಹೇಳಿದರೆ, who have completed diploma or ಇದರ್ ಕೋರ್ಸಸ್ ಕರೆಸ್ಪಾಂಡೆನ್ಸ್ ಶೆಲ್ ನಾಟ್ ಬಿ, ಕರೆಸ್ಪಾಂಡೆನ್ಸ್ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಈ ಒಂದು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ನೋಟ್ ಕೂಡ ಇದೆ, ಅದು ನೀವು ಆಮೇಲೆ ವಿಸಿಬಲ್ ಮತ್ತೆ ನೋಡುವಂತ್ರಿ, ಆಮೇಲೆ ತೊಂದರೆ ಇಲ್ಲ. ಓನ್ಲಿ ನಿಮಗೆ ಜಸ್ಟ್ ಯಾವ ರೀತಿ ಇರುತ್ತೆ ಅಂತ ಮಾತ್ರ ಹೇಳ್ತಿದ್ದೀನಿ. ಇನ್ನು ಸ್ಪೆಸಿಫಿಕ್ ಆಗಿ ಅಂತ ಹೇಳಿದ್ರೆ ಈ ವರ್ಷ ಅವರು ನೋಟಿಫಿಕೇಶನ್ ಬಿಟ್ಟಾಗ ಮಾತ್ರ ನಿಮಗೆ ಅದು ಪಕ್ಕಾ ಇನ್ಫಾರ್ಮೇಶನ್ ಸಿಗುತ್ತೆ. ಸೇಮ್ ಸಮ್ ಆಫ್ ದ ಡಾಕ್ಯುಮೆಂಟ್ಸ್ ಆಲ್ರೆಡಿ ನೀವು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಅಂತ ನಿಮಗೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ, ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿ. ಸೇಮ್ 10th ಮಾರ್ಕ್ಸ್ ಗಳಿರಬೇಕು, PUC ಮಾರ್ಕ್ಸ್ ಗಳಿರಬೇಕು, ಹಾಗೆ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಇನ್ ಕೇಸ್ ರೂರಲ್ ಸರ್ಟಿಫಿಕೇಟ್ ಇದ್ರೆ ರೂರಲ್ ಇರಬೇಕು, ಕನ್ನಡ ಇದ್ರೆ ಕನ್ನಡ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಇನ್ ಕೇಸ್ ಕ್ಯಾಟಗರಿ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಕ್ಯಾಟಗರಿ ಅಥವಾ ರಿಸರ್ವೇಶನ್ ಕ್ಯಾಟಗರಿ ಯಾವ್ದಾದ್ರು ಒಂದು ಇತ್ತು ಅಂತ ಹೇಳಿದ್ರೆ ಆ ಒಂದು ಸರ್ಟಿಫಿಕೇಟ್ ನೀವು ಮೆನ್ಷನ್ ಮಾಡಬೇಕು. ಅದೇ ರೀತಿ ಬೇರೆ ಬೇರೆ ಏನಾದ್ರು ರಿಸರ್ವೇಶನ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಸ್ಪೆಸಿಫಿಕ್ ಆಗಿ ಕೊಡ್ತಾ ಹೋಗಿದ್ದಾರೆ, ಅದ್ರ ಮುಖಾಂತರ ನೀವು ನೋಡ್ತಾ ಹೋಗ್ಬೋದು. ಇನ್ ಕೇಸ್ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ಬಿಲಾಂಗ್ ಆಗಿದ್ರಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಪರೇಟ್ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ ನೀವು ಇಲ್ಲಿ ಸಬ್ಮಿಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆಫ್ಟರ್ ದಟ್ ಇಲ್ಲಿ ನೀವು ನೋಡ್ತಿರ್ಬೋದು ಬೇರೆ ಬೇರೆ ಅಂತಹ ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿ ಇದ್ರು ಅಥವಾ ಬೇರೆ ಬೇರೆ ದೇಶದಿಂದ ನೀವೇನಾದ್ರೂ ಕಲಿಬೇಕು ಅಂತ ಹೇಳಿ ಬರ್ತಾ ಇದ್ರಿ ಅಂತ ಹೇಳಿದ್ರೆ ಅವರಿಗೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಷನ್ ಮಾಡಿದ್ರೆ ನಿಮಗೆ ಅಡ್ಮಿಷನ್ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ನಿಮಗೆ ಬಹಳ ನೆಕ್ಸ್ಟ್ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ರಿಸರ್ವೇಶನ್ಸ್ ಇದೆ. ರಿಸರ್ವೇಶನ್ ಅಕಾರ್ಡಿಂಗ್ ಟು ರಿಸರ್ವೇಶನ್ ಓನ್ಲಿ ದೇ ಪ್ರೊವೈಡ್ ದ ಸೀಟ್, ಅಲಾಟ್ಮೆಂಟ್ ಆಫ್ ಸೀಟ್ ಅಂತ ಹೇಳಿ ಹೇಳಿದ್ದಾರೆ.
ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದೇ ಇನ್ ಕೇಸ್ ಏನಾದರೂ PH ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಇದ್ರಿ ಅಂತ ಹೇಳಿದ್ರೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ರೆಡಿ ಮಾಡ್ಕೋಬೇಕು. ನೀವು ಅಡ್ಮಿಷನ್ ಟೈಮಿಗೆ ಅದನ್ನ ನೀವು ಪ್ರೊವೈಡ್ ಮಾಡಿದಾಗ ಮಾತ್ರ ಏನಾಗಿರುತ್ತೆ ಆ ಒಂದು ಸೀಟ್ ನಿಮಗೆ ಆ ಒಂದು ರಿಸರ್ವೇಶನ್ ನಿಮಗೆ ಸಿಗುತ್ತೆ. ಕೆಲವೊಂದು ಸರ್ಟಿಫಿಕೇಟ್ಸ್ ನೀವು KEA ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ರೆಡಿ ಇದ್ರೆ ಓಕೆ, ಇನ್ ಕೇಸ್ ಅಪ್ಲಿಕೇಶನ್ ಫಾರ್ಮೆಟ್ ರೆಡಿ ಇಲ್ಲ ಅಂತ ಹೇಳಿದ್ರೆ KEA ವೆಬ್ಸೈಟ್ ಅಲ್ಲಿ ಒಂದು ಫಾರ್ಮೆಟ್ ಸಿಗುತ್ತೆ. ಆ ಫಾರ್ಮೆಟ್ಸ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ನೀವು ಪ್ರಿಂಟ್ ತಗೊಂಡು ಅಪ್ಲಿಕೇಶನ್ ರೆಡಿ ಮಾಡಿ ಇಟ್ಕೋಬಹುದು. Certificates in original along with the one set of attested copy to be produced at a time of document verification. In case ಏನಾದ್ರೂ ಇವರು KCET ವೆರಿಫಿಕೇಶನ್ ಅಲ್ದೇನೆ ಓನ್ಲಿ ಫಾರ್ ದೀಸ್ ಕೋರ್ಸಸ್ ವೆರಿಫಿಕೇಶನ್ ಕರೆದ್ರು ಅಂತ ಹೇಳಿದ್ರೆ, ಈಗಿನ ಸದ್ಯದ ಮಾಹಿತಿ ಪ್ರಕಾರ ಒನ್ಸ್ ನೀವು ವೆರಿಫಿಕೇಶನ್ ಮಾಡಿಸಿದ್ರೆ ಅದೇ ಕೊನೆವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದ್ರು ಸ್ಪೆಷಲ್ ಆಗಿ ಇವ್ರು ಏನಾದ್ರು ಮತ್ತೆ ಸೆಕೆಂಡ್ ಟೈಮ್ ವೆರಿಫಿಕೇಶನ್ ಕರೆದ್ರು ಅಂತ ಹೇಳಿದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಒನ್ ಸೆಟ್ ಆಫ್ ಅಟೆಸ್ಟೆಡ್ ಕಾಪಿ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಅಲಾಂಗ್ ವಿತ್ ಜೆರಾಕ್ಸ್ ಅಲಾಂಗ್ ವಿತ್ ಒರಿಜಿನಲ್ ಕಾಪೀಸ್ ತಗೊಂಡು ಹೋಗ್ಬೇಕು. ಒಂದು ಸೆಟ್ ಜೆರಾಕ್ಸ್ ಕಾಪಿನ ಅವ್ರು ನಿಮಗೆ ವೆರಿಫಿಕೇಶನ್ ಮಾಡಿ ರಿಟರ್ನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ದೀಸ್ ಆರ್ ಸಮ್ ಕಂಡೀಷನ್ಸ್ ಆರ್ ದೇರ್. ಇನ್ನು ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಒರಿಜಿನಲ್ ಅಂದ್ರೆ ಈ ವರ್ಷದ ನೋಟಿಫಿಕೇಶನ್ ಬಿಟ್ಟಾಗ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ದೀಸ್ ಆರ್ ದ ಅಪ್ಲಿಕೇಶನ್ ಫಾರ್ಮೆಟ್ ಅಲ್ಲಿ ನೀವು ಯಾವ ರೀತಿಯಾದಂತಹ ರೂಲ್ಸ್ ನ ಫಾಲೋ ಮಾಡಬೇಕು, ಹಾಗೆ ಯಾವ್ದಾವ್ದು ಸೈಜ್ ಎಷ್ಟು ಫೋಟೋ ಅಥವಾ ಫೋಟೋ ನಿಮ್ಮ ಸಿಗ್ನೇಚರ್ ಸೈನ್ ಎಷ್ಟಿರ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೌ ಟು ಅಪ್ಲೈ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದಾರೆ. At last the course wise merit list will be announced at the KEA website as per the calendar event. ಓಕೆನಾ, ನಿಮ್ಮ ಕೋರ್ಸ್ ನಿಮ್ಮ ಮಾರ್ಕ್ಸ್ ವೈಸ್ ಏನಿರುತ್ತಲ್ವಾ PCB ಅಥವಾ PCM, ಆ ಒಂದು ಮಾರ್ಕ್ಸ್ ವೈಸ್ ಅವ್ರು ಏನ್ ಮಾಡ್ತಾರೆ ನಿಮಗೆ ಲಾಸ್ಟ್ ಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಹಾಗೆ ಮೆರಿಟ್ ಲಿಸ್ಟ್ ಬಿಡುವಾಗ ಎಲ್ಲಾ 4 ಸಬ್ಜೆಕ್ಟ್ಗೂ ಒಟ್ಟಿಗೆ ಬಿಟ್ಟರು ಕೂಡ ಆ ಒಂದು ಸಪರೇಟ್ ಆಗಿ ಹೇಳ್ತಾ ಹೋಗ್ತಾರೆ. ಸಪರೇಟ್ ಕೋರ್ಸ್ ವೈಸ್ ಸಪರೇಟ್ ರ್ಯಾಂಕಿಂಗ್ ಕೂಡ ಇರುತ್ತೆ. ದೇರ್ಫೋರ್ ಅದ್ರ ಮೇಲೆ ನಿಮಗೆ ಲಾಸ್ಟ್ ಗೆ ಸೀಟ್ ಅಲಾಟ್ಮೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಹೌ ಆಕ್ಚುಲಿ ದ BSc ನರ್ಸಿಂಗ್ ಕೋರ್ಸ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಯಾವ ರೀತಿ ಪ್ರೊಸೀಡ್ ಆಗುತ್ತೆ ಅನ್ನೋದು ಮಾತ್ರ ಹೇಳಿದೀನಿ. ಈ ಒಂದು ಇನ್ಫಾರ್ಮೇಶನ್ ಮತ್ತೊಮ್ಮೆ ಕ್ಲಿಯರ್ ಮಾಡ್ತೀನಿ. ದಿಸ್ ಈಸ್ ಲಾಸ್ಟ್ ಇಯರ್ ಅಂದ್ರೆ 2020ನೇ ಸಾಲಿನ ಒಂದು ನೋಟಿಫಿಕೇಶನ್ ಮಾತ್ರ ಆಗಿರುತ್ತೆ. ಈ ವರ್ಷದ ಅಂದ್ರೆ ಹೊಸ ನೋಟಿಫಿಕೇಶನ್ ಇನ್ನೂ ಕೂಡ ಲಾಂಚ್ ಆಗಿಲ್ಲ. ಲಾಂಚ್ ಆದಾಗ ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಸಾಧ್ಯ ಆಗುತ್ತೆ ಅಷ್ಟು ಬೇಗ ತಲುಪಿಸುವಂತಹ ಪ್ರಯತ್ನ ಮಾಡ್ತೀನಿ. ದಿಸ್ ಈಸ್ ಆಲ್ ಅಬೌಟ್ this video. We will meet soon in a next very soon in a next update. Thank you very much.